ಖುಷಿಯ ನುಡಿಯಲು ಬೇಡ, ಅನ್ನರಿಗೆ ಅಸಹ್ಯ ಪಡೆಬೇಡ, ತನ್ನ ಬಣ್ಣಿಸಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ನಮ್ಮ ಕೂಡಲ ಸಂಗನ ಫಲಿಸುವ ಪರಿ ಅಂತ ಹೇಳಿರುವಂಥ ನಮ್ಮ ಬಸವಣ್ಣನವ್ರನ್ನ ನೆನೆಸುತ್ತಾ ಈ ಒಂದು ಅದ್ಭುತ ಕಾರ್ಯಕ್ರಮ ಇವತ್ತಿನ ಈ ಒಂದು ಬಾಳ ಗ್ರಾಮದಲ್ಲಿ ನಮ್ಮ ಶರಣಗೌಡರ ನೇತೃತ್ವದಲ್ಲಿ ಎಲ್ಲ ಊರಿನ ಹಿರಿಯರು ಯುವಕರು ಸೇರಿ ಮಾಡಿದ್ದಾರೆ. ಅವರಿಗೆ ಪ್ರಪ್ರಥಮವಾಗಿ ನನ್ನ ಪರವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ಈ ಒಂದು ಉದ್ಘಾಟನಾ ಸಭೆಯ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿರುವಂಥ ಪರಮ ಪೂಜ್ಯ ಅಪ್ಪಾರಾವ್ ದೇವಿಮೂರ್ತಿ ಅವರ ಪಾದಕ್ಕೆ ವಂದಿಸುತ್ತಾ ಮತ್ತು ಈ ಒಂದು ನಮ್ಮ ಈ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ನಮ್ಮ ಬಸವ ತತ್ವದ ವೀರಶೈವ ಲಿಂಗಾಯತರ ಮುಖಂಡರು, ಜಿಲ್ಲೆಯ ಮುಖಂಡರು ಮತ್ತು ನನ್ನ ಜೊತೆ ಆಗಮಿಸಿರುವಂಥ ಎಲ್ಲ ನನ್ನ ಯುವ ಮಿತ್ರರೇ ಮತ್ತು ಇವತ್ತಿನ ಈ ಒಂದು ಮೂರ್ತಿಯ ಉದ್ಘಾಟನೆಗೆ ಸಾಕ್ಷಿಯಾಗಿರುವಂಥ ಗ್ರಾಮದ ಎಲ್ಲ ಹಿರಿಯರೇ, ಯುವ ಮಿತ್ರರೇ, ತಾಯಂದಿರೇ ಮತ್ತು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಈ ಒಂದು ಬಸವಣ್ಣನ ಮೂರ್ತಿ ಸ್ಥಾಪನೆಗೆ ದಾನಿಗಳಿರ್ಬೋದು, ಸಹಕಾರ ಮಾಡಿರ್ಬೋದು, ಎಲ್ಲರನ್ನ ಇವತ್ತಿನ ದಿನ ಈ ಒಂದು ವೇದಿಕೆಯಲ್ಲಿ ನೆನೆಸ್ಕೊಳ್ತಾ ಅವರಿಗೆ ನನ್ನ ಪೂರ್ವಕವಾದ ಅಭಿನಂದನೆಗಳನ್ನು ಮತ್ತೊಂದು ಸಲ ಸಲ್ಲಿಸ್ತೇನೆ. ಬಸವಣ್ಣನವರು ನಿಜವಾಗ್ಲೂ 12ನೇ ಶತಮಾನದಲ್ಲಿ ಒಂದು ಸಾಮಾಜಿಕ ಕ್ರಾಂತಿಯನ್ನು ನಡೆಸಿರುವಂಥ ವ್ಯಕ್ತಿ. ಯಾಕಂದರೆ ಅವರು ಒಬ್ಬ ವ್ಯಕ್ತಿ ಆಗಿರ್ಲಾರ, ಅವ್ರು ಶಕ್ತಿ ಆಗಿದ್ದರು. ಅವ್ರು ಮುಂಚೆ ಎಲ್ಲ ಹೇಳ್ತಿದ್ರು, ಯಾರೂ ದೇವರಲ್ಲ, ಎಲ್ಲರೂ ನಾವು ಮಾನವರು, ದೇವ ಅನ್ನೋ ಪದ ನಮ್ಮ ಕಲ್ಪನೆ, ನಮ್ಮ ಭಕ್ತಿ ಅಷ್ಟೇ. ನಾವೆಲ್ಲರೂ ಮಾನವರಾಗಿ ಜೀವಿಸಬೇಕು. ಮಾನವೀಯತೆಯಲ್ಲಿ ಯಾವುದೇ ಜಾತಿ ಮತ ಭೇದ ಇರಬಾರ್ದು. ಮನುಷ್ಯ ಜಾತಿ ಎಲ್ಲ ಒಂದೇ ಅಂತ ಜಗತ್ತಿಗೆ ಸಾರಿರುವಂಥ ಯಾವುದಾದ್ರು ವ್ಯಕ್ತಿ ಅಂದಿನ ಕಾಲದಲ್ಲಿ ಇದ್ದರೆ ಅದು ಬಸವಣ್ಣನವರು ಅಂತ ಹೇಳಕ್ಕೆ ನಾನು ಹೆಮ್ಮೆ ಪಟ್ಕೊಳ್ತೇನೆ. ಅಂಥ ಒಂದು ಬಸವಣ್ಣನವರ ಅನುಯಾಯಿಯಾಗಿ ಅಂದಿನ ಒಂದು 12ನೇ ಶತಮಾನದಲ್ಲಿಯೇ ಬಸವಣ್ಣನವರು ಅನುಭವ ಮಂಟಪ, ಅಂದರೆ ಈಗ ನಾವೇನು ಪಾರ್ಲಿಮೆಂಟ್ ಅಂತ ಕರಿತೀವಿ, ಈ ಪಾರ್ಲಿಮೆಂಟನ್ನು ಅವಾಗ ಅನುಭವ ಮಂಟಪ ಕಟ್ಟಿ ಕುಲಕ್ಕೊಬ್ಬ ಶರಣರನ್ನು ಅಲ್ಲಿ ಕರೆಸಿ ದಿನನಿತ್ಯನೂ ಕೂಡ ಲೋಕದ ಆಚಾರ ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಿತ್ತು ಅಂತ ನಾವು ಕೇಳಿದ್ದೀವಿ ಮತ್ತು ಅನೇಕ ಕಡೆ ನಾವು ಓದಿದ್ದೀವಿ ಕೂಡ. ಅಂಥ ಒಬ್ಬ ಮಹಾನ್ ಮೇಧಾವಿ, ಮಹಾಮಾನವತಾವಾದಿ ಬಸವಣ್ಣನವರು ಕೇವಲ ಇಂದಿನ ದಿವಸ ಹೇಳೋಕ್ಕೆ ದುಃಖ ಆಗುತ್ತೆ, ನಮ್ಮ ವೀರಶೈವ ಲಿಂಗಾಯತ ಧರ್ಮಕ್ಕಷ್ಟೇ ಸೀಮಿತವಾಗಿದ್ದಾರೆ. ಇದು ಬಹಳ ದುಃಖದ ಸಂಗತಿ. ಯಾಕಂದರೆ ಬಸವಣ್ಣನವರಂಥ ಒಬ್ಬ ಮಹಾಮಾನವತಾವಾದಿ ಈ ಜಗತ್ತಿನಲ್ಲಿ ಪ್ರಪ್ರಥಮವಾಗಿ ಹುಟ್ಟಿರೋದು ಅವರೇ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಂತರದ ಕಾಲದಲ್ಲಿ ಅಂಬೇಡ್ಕರ್ ಇರ್ಬೋದು, ಅನೇಕ ಜನರು ಬಂದಿದ್ದಾರೆ. ಆದರೆ ಬಸವಣ್ಣನವರು ಪ್ರಪ್ರಥಮವಾಗಿ ಅಂದಿನ ಒಂದು ಅತ್ಯಂತ ಘೋರ ಜಾತಿ ಪದ್ಧತಿಯ ಒಂದು ಸಮಯದಲ್ಲಿ ಸಾಕಷ್ಟು ಸಾಮಾಜಿಕ ಕ್ರಾಂತಿಗಳನ್ನು ಕೈಗೊಂಡಂಥ ಏಕೈಕ ವ್ಯಕ್ತಿಯಾಗಿದ್ದರು. ಅಂಥ ಒಬ್ಬ ಮಹಾನ್ ವ್ಯಕ್ತಿ, ಮಹಾನ್ ಶಕ್ತಿ, ದೇವರು ಅಂತ ನಾವೆಲ್ಲ ಕರಿತೀವಿ. ಆದರೆ ಬಸವಣ್ಣನವರು ಹೇಳಿದ್ರು, ನನ್ನನ್ನು ದೇವರು ಅಂತ ಯಾರು ಕರಿಬಾರದಂತ. ಅಂಥ ಒಬ್ಬ ಮಹಾಶಕ್ತಿ, ಮಹಾಚೇತನ ಇವತ್ತಿನ ದಿನ ನಮ್ಮ ಧರ್ಮಕ್ಕೆ, ನಮ್ಮ ಒಂದು ವೀರಶೈವ ಲಿಂಗಾಯತ ಧರ್ಮಕ್ಕೆ ಸೀಮಿತವಾಗಬಾರ್ದು. ಪ್ರತಿಯೊಂದು ಜಾತಿ, ಪ್ರತಿಯೊಂದು ಒಂದು ಮಾನವ ಸಮಾಜದಲ್ಲಿ ಇವತ್ತಿನ ದಿನ ಜಗತ್ತಿನಲ್ಲಿ ನಮ್ಮ ದೇಶದಾದ್ಯಂತ ಅವರ ಒಂದು ತತ್ವಗಳು ಇವತ್ತಿನ ದಿನ ಆಗಬೇಕು. ಯಾಕಂದರೆ ನನಗೊಂದು ಹೆಮ್ಮೆ ಇದೆ, ಈ ಒಂದು ವೇದಿಕೆ ಮೂಲಕ ಹೇಳಕ್ಕೆ ಇಷ್ಟಪಡ್ತೇನೆ. ನಮ್ಮೂರಿನವರಾದಂಥ ನೀರಜ್ ಪಾಟೀಲ್ರು ಬಸವಣ್ಣನ ಮೂರ್ತಿಯನ್ನು ಲಂಡನ್ವರೆಗೂ ತಗೊಂಡೋಗಿ ಇವತ್ತಿನ ದಿನ ಲಂಡನ್ನಲ್ಲಿ ಸಹ ಒಂದು ಬಸವಣ್ಣನವರ ಮೂರ್ತಿಯನ್ನು ಸ್ಥಾಪಿಸಿದ್ದಾರೆ. ಲಂಡನ್ನಲ್ಲಿ ಮೂರ್ತಿ ಸ್ಥಾಪಿಸೋದಂದ್ರೆ ಇಲ್ಲಿನ ಥರ ನಮ್ಮ ಭಾರತ ದೇಶದಲ್ಲ ಇದ್ದಂಗಿಲ್ಲ. ನಾವೆಲ್ಲ ಯಾರದನ್ನ ಜಾಗ ತಗೊಂಡು ಎಲ್ಲರೂ ಒಂದು ಸ್ವಲ್ಪ ದುಡ್ಡು ಹಾಕಿ ಬಸವಣ್ಣನ ಪ್ರತಿಮೆ ಸ್ಥಾಪಿಸಿ ನಾವು ಉದ್ಘಾಟನೆ ಮಾಡ್ಬೋದು ಅಲ್ಲ. ಆದರೆ ಲಂಡನ್ನಲ್ಲಿ ಬ್ರಿಟಿಷರಲ್ಲಿ ಅದಕ್ಕೆ ಕೆಲವು ನಿಯಮಗಳಿದ್ದಾವೆ. ಏನು ನಿಯಮಗಳಂದರೆ, ಬಸವಣ್ಣ ಅಂದರೆ ಯಾರು, ಅವರು ಸಮಾಜಕ್ಕೆ ಅವ್ರ ಕೊಡುಗೆ ಏನು, ಅವ್ರ ಇಡೀ ಹಿಸ್ಟ್ರಿ ನಾವೆಲ್ಲ ಏನಂದ್ರೆ 4 ಪೇಜಲ್ಲಿ ಎಲ್ಲ ಬರೆದು ಕೊಟ್ಟು ಎಲ್ಲ ಹೇಳಿ, ಅದು ಲೋವರ್ ಹೌಸು ಅಪ್ಪರ್ ಹೌಸ್ ಎಲ್ಲರಲ್ಲಿ ಪಾಸ್ ಆಗಬೇಕದು. ಬಸವಣ್ಣನ ಮೂರ್ತಿ ಹಾಕಬೇಕಾದ್ರೆ ಅವ್ರದ್ದು ಎಲ್ಲ ಚರಿತ್ರೆ ಒದಗಿಸ್ಬೇಕು, ಆ ಚರಿತ್ರೆ ಹೇಳೋಂಥ ಶಕ್ತಿ ಬೇಕು. ಅದನ್ನೆಲ್ಲ ಹೇಳಿ ಮನವರಿಸಿ ನಮ್ಮವರೇ ಆದಂಥ ನೀರಜ್ ಪಾಟೀಲ್ರು ಇವತ್ತಿನ ದಿನ ಅಲ್ಲಿ ಲಂಡನ್ನಲ್ಲಿ ಕೂಡ ಆ ಒಂದು ಮೂರ್ತಿ ಸ್ಥಾಪನೆಗೆ ಒಂದು ಭಾಳ ತಮ್ಮ ಶ್ರಮ ವಹಿಸಿದ್ದಾರೆ. ಅದೇ ರೀತಿಯಾಗಿ ಆ ಮೂರ್ತಿ ಸ್ಥಾಪನೆ ಆಗಬೇಕಾದ್ರೆ ನಾನು ಇವತ್ತಿಂದ ನೆನೆಸ್ಕೊಳ್ಬೇಕಾಗುತ್ತೆ. ಯಾಕಂದರೆ ಇಲ್ಲಿ ನಮ್ಮ ಆಗಿನ ಕರ್ನಾಟಕದ ರಾಜ್ಯ ಮುಖ್ಯಮಂತ್ರಿಗಳು BS ಯಡಿಯೂರಪ್ಪನವರು ಸಹ ಆರ್ಥಿಕವಾಗಿ ಭಾಳಷ್ಟು ಸಹಾಯ ಮಾಡಿದ್ದಕ್ಕೆ ಇವತ್ತಿನ ದಿವಸ ಬಸವಣ್ಣನವರ ಮೂರ್ತಿ ಲಂಡನ್ ನಮ್ಮ ಥೇಮ್ಸ್ ನದಿ ತೀರದಲ್ಲಿ ಸ್ಥಾಪನೆ ಆಗಿದೆ. ಬಹಳ ಹೆಮ್ಮೆಯ ವಿಷಯ. ಅದೇ ರೀತಿಯಾಗಿ ಬಸವಣ್ಣನವರ ತತ್ವಗಳು ಇಡೀ ದೇಶದಲ್ಲಿ, ಯಾಕಂದರೆ ನಮಗೆ ಭಾಷಾ ಕೊರತೆ ಇದೆ. ಕನ್ನಡ ಇದು ಒಂದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸೀಮಿತ ಆಗಿರೋದ್ರಿಂದ ಅವ್ರು ಹೇಳಿರ್ತಕ್ಕಂಥ ವಚನಗಳು ಎಲ್ಲ ಕಡೆ ಆಗಿಲ್ಲ. ಅದಕ್ಕೆ ಈಗಾಗಲೇ ನಮ್ಮ ಕೆಲವು
ಜನರು ಏನಪ್ಪ ಅಂದ್ರೆ ಇಂಗ್ಲಿಷ್ನಲ್ಲಿ ಎಲ್ಲ ಅದನ್ನ ಅನುವಾದ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಭಾಷೆಯಲ್ಲಿ ಬಸವಣ್ಣನವರ ವಚನಗಳು ಬಂದ್ರೆ ಬಸವಣ್ಣನವರ ಒಂದು ಕೀರ್ತಿ ಇಡೀ ದೇಶದಲ್ಲ ಇಡೀ ಜಗತ್ತಿನಲ್ಲಿ ಆಗುತ್ತೆ ಅಂತ ನಾನು ಹೇಳ್ತಾ, ಮತ್ತೆ ನಮ್ಮನ್ನ ಇಲ್ಲಿ ಕರೆಸಿ ಮತ್ತೆ ಇನ್ನೊಂದು ವಿಶೇಷವಾಗಿ ನಾವು ನೆನೆಸ್ಕೊಳ್ಬೇಕಾಗುತ್ತೆ ಇವತ್ತಿನ ದಿನ. ಈ ಬಸವಣ್ಣನವರ ಅಂದಿನ ಶರಣಾದಿ ಕಾಲದಿಂದನೂ ಆ ಸಮಯದಲ್ಲಿ ಶರಣರಿದ್ರು, ಅವರೇನು ವಚನಗಳನ್ನ ಬರೆದಿಟ್ಟಿದ್ರು. ಆ ವಚನಗಳನ್ನೆಲ್ಲ ಒಂದು ಗ್ರಂಥದ ರೂಪದಲ್ಲಿ ತಂದವರು ನಮ್ಮ ಫಗು ಹಳಕಟ್ಟಿಯವರು. ಆ ಹಳಕಟ್ಟಿಯವ್ರನ್ನ ನಾವು ನೆನೆಸ್ಕೊಳ್ಬೇಕಾಗತ್ತೆ. ಇವತ್ತಿನ ದಿನ ಆ ಒಂದೇ ಗ್ರಂಥದ ಅಡಿಯಲ್ಲಿ ಇಡೀ ಅಂದಿನ ಶರಣರ ಎಲ್ಲ ವಚನಗಳನ್ನ ಒಂದು ಗ್ರಂಥದ ಅಡಿಯಲ್ಲಿ ತಂದು ವಚನಾಮೃತ ಅಂತ ಮಾಡಿ ಇವತ್ತಿನ ದಿನ ನಮ್ಗೇನು ಒದಗಿಸಿದ್ದಾರೆ. ಆ ಶ್ರೇಯಸ್ ಯಾರಿಗಾರು ಹೋಗ್ಬೇಕಾದ್ರೆ ಫಗು ಹಳಕಟ್ಟಿಯವ್ರಿಗೆ ಹೋಗ್ಬೇಕು. ಯಾಕಂದ್ರೆ ಫಗು ಹಳಕಟ್ಟಿಯವರು ಪ್ರತಿ ಮನೆಗೆ ಜೋಳಿಗೆ ತಗೊಂಡು ಭಿಕ್ಷೆ ಮಾಡ್ಕೊಂಡು ಹೋಗ್ತಿದ್ರು. ಅವರು ಭಿಕ್ಷೆಯಲ್ಲಿ ಏನು ಕೇಳ್ತಿರಲಿಲ್ಲ, ದುಡ್ಡು ಕಾಸು ರೊಟ್ಟಿ ಊಟ ಏನು ಕೇಳ್ತಿರ್ಲಿಲ್ಲ. ನಿಮ್ಮ ಮನೆಯಲ್ಲಿ ನಿಮ್ಮ ಜಗಲಿ ಮೇಲೆ ಯಾರಾರ ವಚನಗಳು ಬರೆದಿದ್ರು ಕೊಡ್ರಪ್ಪ ಅಂತೇಳಿ ಆ ವಚನಗಳ ಲಿಪಿಗಳನ್ನೆಲ್ಲ ವಚನದ ಸಾಹಿತ್ಯವನ್ನು ಅವರು ತಮ್ಮ ಜೋಳಿಗೆಯಲ್ಲಿ ಹಾಕೊಂಡು ಎಲ್ಲ ಒಗ್ಗೂಡಿಸಿ ಇವತ್ತು ಒಂದು ಗ್ರಂಥದ ಅಡಿಯಲ್ಲಿ ಎಲ್ಲ ಅಂದಿನ ಶರಣಾದಿ ಶರಣರು ಬರೆದಂಥ ಎಲ್ಲ ವಚನಗಳನ್ನು ನಮಗೆ ಇವತ್ತು ಸಿಗಲು ಯಾರಾದರೂ ಕಾರಣ ಇದ್ರೆ ಅದು ಫಗು ಹಳಕಟ್ಟಿ ಅವ್ರನ್ನೂ ಕೂಡ ನೆನೆಸುತ್ತಾ ನನ್ನನ್ನು ಕರೆಸಿ ಇಲ್ಲಿ ಎರಡು ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಂತ ಈ ಬಸವ ಸಮಿತಿಯ ಬಾಳ ಗ್ರಾಮದ ಎಲ್ಲರಿಗೂ ವಂದಿಸುತ್ತಾ ಮತ್ತು ವಿಶೇಷವಾಗಿ ಶರಣಗೌಡರಿಗೆ ಈ ಒಂದು ಉದ್ಘಾಟನೆಯ ಒಂದು ಹಿಂದೆ ಅವರ ಒಂದು ದೊಡ್ಡ ಶಕ್ತಿ ಶ್ರಮ ಇದೆ, ಅವ್ರನ್ನೂ ಕೂಡ ನೆನೆಸುತ್ತಾ ಮತ್ತು ಅಪ್ಪೋರ ಪಾದಕ್ಕೆ ಮತ್ತೊಂದು ಸಲ ವಂದಿಸುತ್ತಾ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಎರಡು ಮಾತುಗಳಿಗೆ ವಿರಾಮ ಕೊಡ್ತೀನಿ. ಎಲ್ರಿಗೂ ನಮಸ್ಕಾರಗಳು, ಎಲ್ರಿಗೂ ಶರಣಾರ್ಥಿಗಳು.